ನೀನ್ ನೋಡಿದ್ರೆ ವಂಶ ಗಿಂಶ ಅಂತ ದೊಡ್ಡ ದೊಡ್ಡ ಸ್ಕೆಚ್ ಆಗ್ತಿದ್ಯಾ, ಆದ್ರೆ ಇವರಿಬ್ರು ನೋಡಿದ್ರೆ ಕಣ್ಣಲ್ಲಿ ನೋಡ್ಕೊಂಡು ಸುಮ್ಮನೆ ಆಗ್ಬಿಡ್ತಾ ಇದಾರೆ. ಏನು ಟಾಪಿಕ್ ಮುಂದಕ್ಕೆ ಹೋಗ್ತಿಲ್ಲ. ದೃಷ್ಟಿ ಬೊಟ್ಟು ಆ ಕನಸನ್ನೇ ಆ ಕಿರುನಗೆ ನೋಡು ಎಷ್ಟು ಚೆನ್ನಾಗಿ ಅಂದಾನ ಹೊಗಳ್ತಾ ಇದ್ದಾನೆ. ಈ ಪಚ್ಚಂಗಿನೂ ಇದ್ದಾನೆ. ಒಂದೇ ಒಂದ್ಸಲನೂ ನನ್ನ ಬ್ಯೂಟಿನ ಹೀಗೆಲ್ಲ ಮೆಸ್ಮರೈಸಿಂಗ್ ಆಗಿ ನೋಡು ಇಲ್ಲ, ಹೊಗಳೂ ಇಲ್ಲ. ನಾನು ಹಚ್ಚಿದ ಬೆಂಕಿ ಇವ್ರನ್ನ ಸುಡುತ್ತೆ ಅಂದ್ಕೊಂಡೆ, ಆದ್ರೆ ಇಲ್ಲಿ ನೋಡಕ್ಕಾಗ್ತಿಲ್ಲ. ದತ್ತು, ಹೀಗ್ ನೋಡ್ತಾ ನಿಂತ್ರೆ ಕ್ವಾರಿಗೆ ಹೋಗೋದ್ ಲೇಟ್ ಆಗಲ್ವಾ? ಅಕ್ಕ, ಅದು ನನ್ನ ಹೆಂಡತಿನ ಯಾವತ್ತೂ ಈ ತರ ನೋಡಿರಲಿಲ್ಲ, ಅದಕ್ಕೆ ನೋಡ್ತಾ ಇದ್ದೆ. ಏ ದತ್ತ, ಸಾಕ್ ಬಿಡೋ. ಒಂದೇ ದಿವ್ಸ ಅವಳನ್ನ ನೋಡಿ ಕಣ್ಣಲ್ಲೇ ತಿಂದಾಕ್ತಿಯಲ್ಲ ಏನೋ. ನೋಡು ನೋಡು, ನಿನ್ ಹೆಂಡತಿನ ನೀ ನೋಡ್ದೆ ಇನ್ಯಾರು ನೋಡ್ತಾರೆ? ಆದ್ರೆ ಅವಳನ್ನ ನೋಡಿ ಬರೀ ಕಣ್ ತುಂಬಿಕೊಂಡ್ರೆ ಸಾಲ್ದು. ಅಮ್ಮ, ಅರ್ಥ ಆಗ್ಲಿಲ್ಲ. ಅರ್ಥ ಆಗ್ಲಿಲ್ವಾ? ನನಗೆ ಮೊಮ್ಮಗು ಬೇಕು ಅಂದೆ. ನಾನೇನೋ ರೆಡಿ. ಒಂದು ಮಾತು ನನ್ನ ಹೆಂಡತಿ ಕೇಳಬೇಕು. ಯಜಮಾನ್ತಿ, ನೀನ್ ರೆಡಿನಾ? ನಾನೇನಾದ್ರೂ ಸತ್ಯ ಹೇಳ್ಬಿಟ್ರೆ ಆ ಶರಾವತಿ ಮತ್ತೆ ನನ್ನ ಸಾಯಿಸ್ಬಿಡ್ತಾಳ. ಪುಟೆ ಇರುತ್ತೆ. ಏನ್ ಗೊತ್ತಾ ಪುಟ್ಟಿ, ನಿಮ್ಮಮ್ಮ ಇದ್ದಾಳಲ್ಲ, ಬೇಗ ಬೇಗ ತಿಂಡಿ ಮಾಡು ಅಂತ ಹೇಳಿದ್ರೆ ಹತ್ಕೊಂಡು ಲೇಟ್ ಮಾಡ್ಬಿಟ್ಲು. ಅಳ್ತಿದ್ವಾ? ಮತ್ತೆ ಮಕ್ಕಳು ತೊಂದರೆಯಲ್ಲಿದ್ದಾಗ ನತ್ತ ಇರಕ್ಕಾಗತ್ತಾ? ಅಳು ಬರುತ್ತೆ, ಎತ್ಕೊಂಡು. ನಾನೇನು ಚಿಂತೆ ಮರೆಯೋದಕ್ಕೆ ಒಂದು ಕ್ವಾರ್ಟರ್ ಹಾಕೊಂಡು ಬಿದ್ಕೊಂಡ್ಬಿಡ್ತೀನಿ. ಪಾಪ ಚೆನ್ನಿ. ಪುಟಿ, ಬಿಸಿ ಬಿಸಿ ಇದ್ದಾಗಲೇ ತಗೋ. ನನ್ನಿಂದ ಎಲ್ರಿಗೂ ತೊಂದ್ರೆ. ಅಯ್ಯೋ, ನೀವು ಪುಟಿ ಅದನ್ನೆಲ್ಲ ಬಿಟ್ಟಾಕು. ಈಗ ನಿನಗೆ ತೊಂದರೆ ಕೊಟ್ಟಿದ್ಯಾರು ಅದನ್ನ ಮೊದಲು ಹೇಳು. ಫಸ್ಟ್ ಅದನ್ನ ಹೇಳು. ನೀರ್ ಬೇಕಾ? ನಿನ್ ಮೇಲೆ ಅಟ್ಯಾಕ್ ಮಾಡಿದ್ಯಾರು? ನಂಗೆ ಗೊತ್ತಿಲ್ಲ ಅಪ್ಪ. ನೀನಿದೆಯಲ್ಲ, ನೀನ್ ನಮ್ ದೃಷ್ಟಿ ತರ ಅಲ್ಲ. ನಿನ್ ಸವಾಸ್ಗಳು ಸರಿ ಇಲ್ಲ. ಅದ್ ಯಾರನ್ನೋ ನಂಬ್ಕೊಂಡು ಮನೆ ಬಿಟ್ಟು ಹೋದೆ, ಈಗ ಯಾರನ್ನೋ ನಂಬ್ಕೊಂಡು ಮೋಸ ಗೀಸ ಹೋದ್ಯಾ? ಇದು ಒಂದು ಟೂಯಿಕು. ಇಲ್ಲಪ್ಪ, ನಾನ್ ಯಾರ ತಂಟೆಗೂ ಹೋಗಿಲ್ಲ. ಮತ್ತೆ ನಿನ್ಮೇಲೆ ಅಟ್ಯಾಕ್ ಮಾಡಿದ್ಯಾರು? ನಿನಗೂ ಅವರಿಗೂ ಏನ್ ಸಂಬಂಧ? ನಂಗೆ ಗೊತ್ತಿಲ್ಲ ಅಪ್ಪ.
ನೋಡು 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 ಮತ್ತೆ ನೀನು ಸುಳ್ಳು ಹೇಳ್ತೀಯ. ಅಲ್ಲ ಪುಟಿ, ಸೊಳ್ಳೆ ಕದ್ದು ಹೋದ್ರೆ ಯಾರಾದ್ರೂ ಸೊಳ್ಳೆ ಬಗ್ಗೆ ಹಚ್ಚಿ ಆ ಸೊಳ್ಳೆನ ಸಾಯಿಸ್ತಾರ? ಯಾರಾದ್ರೂ ಸುಮ್ನೆ ಬಂದು ಚುಚ್ಚಿ ಬಿಡ್ತಾರ? ಏನು ಮಾತಾಡ್ತೀಯ ಪುಟಿ? ಏನ್ ಸಂಬಂಧ ನಿನ್ಗೂ ಅವ್ರಿಗೂ? ನೀನು ಏನು ಮುಚ್ಚಿಡ್ತಿದ್ಯಾ? ಎಲ್ಲಪ್ಪ, ಅವ್ರು ಯಾರು ಅಂತಾನೆ ನಂಗೆ ಗೊತ್ತಿಲ್ಲ. ಅಂದ್ರು ನಿನ್ ದೃಷ್ಟಿ ಅಕ್ಕನ ಅಂತ ಕೇಳಿದ್ರು. ನಾನು ಹೂ ಅಂದೆ. ಆಮೇಲೆ ದತ್ತ ದೃಷ್ಟಿ ಎಲ್ಲಿ ಅಂತ ಕೇಳಿದ್ರು. ನಾನು ಸರಿಯಾಗಿ ಉತ್ತರ ಕೊಡ್ಲಿಲ್ಲ. ಅದಕ್ಕೆ ನನ್ ಚಾಕು ಹಾಕಿದ್ರು. ಪುಟಿ, ಅಳಬೇಡ ಪುಟಿ. ನೀನು ಬೇಗ ಹುಷಾರಾಗು. ನೀವು ಹೇಳ್ತಾ ಇದ್ರೆ ನಂಗೂ ಹುಳು ಬಂದ್ಬಿಡುತ್ತೆ. ಅಯ್ಯೋ ದೇವ್ರೆ, ಸುಳ್ಳು ಹೇಳ್ದೆ ನನಗೆ ಬದುಕೋಕೆ ಆಗಲ್ವಾ? ಮೊದ್ಲೆಲ್ಲ ಸ್ವಾರ್ಥಕ್ಕೋಸ್ಕರ ಸುಳ್ಳು ಹೇಳ್ತಿದ್ದೆ. ಈಗ ನನ್ನ ಜೀವ ಉಳಿಸ್ಕೊಳ್ಳೋದಕ್ಕೆ ಸುಳ್ಳು ಹೇಳ್ಬೇಕಾಗಿದೆ. ಅಂದ್ರೆ ಪುಟಿ, ಅವ್ರ ಗುರಿ ನಮ್ ದೃಷ್ಟಿ ಪುಟ್ಟನ? ಹೌದು ಅನ್ಸುತ್ತೆ ಅಪ್ಪ. ಇಷ್ಟು ದಿನ ಈ ಮನೆಯಲ್ಲಿ ಬರೀ ಜಗಳ ಗಲಾಟೆಗಳೇ ಇತ್ತು. ಈಗ ಕದನ ವಿರಾಮ ಬಿದ್ದಿದೆ. ಆದಷ್ಟು ಬೇಗ ತೊಟ್ಲು ತೂಗಿಸ್ಬಿಡಿ. ಹೌದೌದು ಬೈ, ಎಷ್ಟು ರೊಮ್ಯಾನ್ಸ್ ಮಾಡ್ಬೇಕೋ ಈಗಲೇ ಮಾಡ್ಕೊಂಬಿಡಿ. ಮಗು ಆದ್ಮೇಲೆ ಡೈಪರ್ ಚೇಂಜಿಂಗು, ಬರೀ ಬ್ಯಾಕ್ ವಾಷಿಂಗು. ಸೈಲೆಂಟ್. ಜೋ ಜೋ ಲಾಲಿ ನಾ ಹಾಡುವೆ. ಸಾಕು ಸರಿನಪ್ಪ, ಆಯ್ತು. ಸುಮ್ಮನೆ ಇದ್ರೆ ಎಲ್ಲರೂ ಕಾಲು ಎಳಿತೀರ. ದೃಷ್ಟಿ, ಅಮ್ಮ ಎಷ್ಟು ಮುದ್ದ ಕಾಣ್ತಿದ್ಯೆ. ಅಮ್ಮೋರೆ ನಮಸ್ಕಾರ. ಚೆನ್ನಾಗಿದ್ದೀರಾ? ನೀವ್ ಹೇಗಿದ್ಯಮ್ಮ? ಹಾ, ನೀವ್ ಹೇಗಿದ್ದೀರಾ ಅಮ್ಮೋರೆ? ರೂಪ ಹೇಗಿದ್ದಾಳೆ? ಈಗ ಸ್ವಲ್ಪ ಪರವಾಗಿಲ್ಲ ಅಮ್ಮೋರೆ. ಸಾಕು, ಈ ಗ್ಯಾಪಲ್ಲಿ ಮೇನ್ ಟಾಪಿಕ್ನೇ ಮರ್ತ್ಬಿಟ್ರಿ. ದೃಷ್ಟಿ, ಇಷ್ಟೊಂದು ಅಂದನ ಹೇಗ್ ಮುಚ್ಚಿಟ್ಕೊಂಡು ಬದುಕ್ತಾ ಇದ್ದೆ? ನನ್ ಮಗ ನಿನ್ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡದೆ ಹೋಗಿದ್ರೆ ನಿನಗೆ ಮತ್ತೆ ಅನ್ಯಾಯ ಆಗೋಗ್ತಿತ್ತಲ್ಲ ಮಗಳೇ. ದೇವದಯ ಹಾಗಾಗ್ಲಿಲ್ಲ. ನನ್ನ ಮಗ ಕೂಡ ನಿನ್ನನ್ನು ಅರ್ಥ ಮಾಡ್ಕೊಂಡ್ಬಿಟ್ಟ. ಈ ಡ್ರಾಮಾಗಳೆಲ್ಲ ಬೇಕಾ? ಏ ದೃಷ್ಟಿ, ನಿನ್ನನ್ನೇ ಕೇಳ್ತಾ ಇರೋದು. ಇಷ್ಟೊಂದು ಅಂದಾನ ಮುಚ್ಚಿಟ್ಕೊಂಡು ಹ್ಯಾಗ್ ಬದುಕ್ತಾ ಇದೀಯಾ ಅಂತ.
ಅಮ್ಮೋರೆ, ಇದಕ್ಕೆಲ್ಲ ನಾನೇ ಹೊಣೆ. ನನ್ನ ಮಗಳು ಇಷ್ಟು ಚೆನ್ನಾಗಿದ್ರು ಮುಖಕ್ಕೆ ಮಸಿ ಬೆಳೆದ್ಬಿಟ್ಟೆ. ಇವಳ ಜೀವನಾನ ಕತ್ಲೆ ಮಾಡಿಬಿಟ್ಟೆ ಮೋರೆ. ನನ್ನ ಮಗಳಿಗೆ ನಾನೇ ಅನ್ಯಾಯ ಮಾಡಿಬಿಟ್ಟೆ. ಅಮ್ಮ, ಹಾಗೆಲ್ಲ ಮಾತಾಡಬೇಡ. ನೀನಿದೆಲ್ಲ ಮಾಡಿದ್ದು ನನ್ನ ಕಾಪಾಡೋದಕ್ಕೆ ತಾನೆ ಕಂದ. ಕಾಪಾಡೋದಕ್ಕೆ ಇರ್ಬೋದು, ಆದರೂ ನಾನು ತುಂಬ ಅನ್ಯಾಯ ಮಾಡಿಬಿಟ್ಟೆ ಕಣೆ. ನೊಂದ್ಕೋಬೇಡ ಚೆನ್ನಮ್ಮ. ತಾಯಿ ಯಾವಾಗ್ಲೂ ಮಕ್ಳಿಗೆ ಒಳ್ಳೇದನ್ನೇ ಮಾಡೋದು. ಎಲ್ಲರೂ ಹೆತ್ತ ಮಕ್ಳಿಗೆ ಒಳ್ಳೇದ್ ಮಾಡಿದ್ರೆ ನೀನ್ ಮಾತ್ರ ಈ ದತ್ತು ತಗೊಂಡಿರೋ ದತ್ತು ಪುತ್ರನ್ಗೆ ಒಳ್ಳೇದ್ ಮಾಡೋದಲ್ವಾ? ನನ್ನ ಮಗಳು ಸುಂದರವಾಗಿದ್ದಾಳೆ ಅಂತ ಹೇಳ್ಕೊಳ್ಳೋದು ಯಾವುದೇ ತಾಯಿಗೂ ಹೆಮ್ಮೆ ವಿಷಯ. ಅದನ್ನೇ ಮುಚ್ಚಿಟ್ಟಿದ್ಯಾ ಅಂದ್ರೆ ನಿನ್ ಹಿಂದೆ ಇರೋ ಅಸಹಾಯಕತೆ ನಮ್ಗೆ ಅರ್ಥ ಆಗತ್ತೆ. ಅಮ್ಮ ಮಗಳು ಸುಮ್ಮನೆ ಅಳ್ತಿರ್ಬೇಡಿ, ಇನ್ನದು ಖುಷಿಯಾಗಿರಿ. ಅದೇ ಮತ್ತೆ ಆಗಿದೆಲ್ಲ ಆಗೋಯ್ತು. ಶ್ರಾವಣ ಮಾಸದಲ್ಲಿ ಕಷ್ಟಗಳೆಲ್ಲ ಶಿವ ಶಿವ ಅಂತ ಹೋಯ್ತು ಅಂತ ಅನ್ಕೊಳ್ಳೋಣ. ಇನ್ನು ಬರೋ ಭಾದ್ರಪದ ಹೇಗೆ ಹಬ್ಬಗಳ ಸಂಭ್ರಮ ಹೊತ್ತು ತರುತ್ತೋ ಹಾಗೆ ಈ ಮನೆ ಈ ಸಂಸಾರ ಸಂಭ್ರಮದಿಂದ ಇರಬೇಕು. ಅಮ್ಮ ಇಷ್ಟ ಹೇಳಿದ್ರಲ್ಲ, ಇನ್ನು ಈ ಮನೆಯಲ್ಲಿ ಜಾತ್ರೆ ಮಾಡ್ಬಿಡವೆ. ಈ ಮನೇಲಿ ಆಗ್ಬೇಕಾಗಿರೋದು ಜಾತ್ರೆ ಅಲ್ಲ ಸೈಲೆಂಟ್, ನಾಮಕರಣ. ಅಯ್ಯಯ್ಯೋ, ನನಗ್ ಬೇರೆ ನಾಮಕರಣ ಬೇಡ. ಈಗಿರೋ ಹೆಸರನ್ನೇ ಯಾರು ಕರೀತಾ ಇಲ್ಲ. ಏ ನಿನಗಲ್ವೋ ಆಗ್ಬೇಕಾಗಿರೋದು ನಾಳೆ ಬರೋ ನಮ್ಮ ದತ್ತ ಮತ್ತೆ ದೃಷ್ಟಿ ಮಗುಗೆ. ಅಮ್ಮ ಏನಮ್ಮ ನೀನು ಈ ಟಾಪಿಕ್ನ ಬಿಟ್ಟು ಮುಂದೆ ಬರಲ್ವಾ? ಹೇ ಸೈಲೆಂಟ್, ನೀನ್ ನೋಡಿದ್ರೆ ವಂಶ ಗಿಂಶ ಅಂತ ದೊಡ್ಡ ದೊಡ್ಡ ಸ್ಕೆಚ್ ಆಗ್ತಿದ್ಯಾ. ಆದ್ರೆ ಇವರಿಬ್ರು ನೋಡಿದ್ರೆ ಕಣ್ಣಲ್ಲಿ ನೋಡ್ಕೊಂಡು ಸುಮ್ಮನೆ ಆಗ್ಬಿಡ್ತಾ ಇದಾರೆ. ಏನು ಟಾಪಿಕ್ ಮುಂದಕ್ಕೆ ಹೋಗ್ತಿಲ್ಲ. ಇವಾಗ ನಾವು ಮುಂದೆ ಬರೋಣ. ಆದಷ್ಟು ಬೇಗ ಇವ್ರ ಫಸ್ಟ್ ನೈಟ್ಗೆ ಮುಹೂರ್ತ ಇಡ್ಸೋಣ. ನಾನು ಆಗ್ಲೇ ಇಡ್ಸಾಯ್ತು. ಯಾವಾಗ? ಇವತ್ತೇ. ಅಮ್ಮ ಭಾರಿ ಫಸ್ಟ್ ಇದಾರೆ. ಕ್ವಾರಿನ ರೂಮಲ್ಲೇ ಸೆಟಪ್ ಮಾಡಿಸ್ಬಿಟ್ಟವ್ರೆ.